ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ ODI ಕೂಡ ನಮ್ಮ ಇಂಡಿಯಾ ಮಕಾಡೆ ಮಲ್ಗೋದ್ರ ಮೂಲಕ ಈ ಸೀರೀಸ್ ನ ಕಳ್ಕೊಂಡಿದ್ದಾರೆ. ಸೊ ODI ಸೀರೀಸ್ ನ ಗೆದ್ಕೊಂಡಿರೋದು ಶ್ರೀಲಂಕಾ ತಂಡ. ಸೊ ಏನಾಯ್ತು ಗುರು ಈ ಮ್ಯಾಚ್ ನಲ್ಲಿ? ಸೊ ನಮ್ಮ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರಿಷಬ್ ಪಂತ್, KL ರಾಹುಲ್ ನ ತಗ್ತಾಕಿ ರಿಯಾನ್ ಪರಾಗ್, ಶಿವಮ್ ದುಬೆ ಅವ್ರನ್ನೆಲ್ಲ ಕುಣಿಸಿ ದೊಡ್ಡ ದೊಡ್ಡ ಆಟಗಾರರೆಲ್ಲ ಆಡಿಸ್ಕೊಂಡು ಗೆಲ್ತೀವಿ ಅಂತ ಹೋದ್ರು. ನಮ್ಮ ಟೀಮ್ ಇಂಡಿಯಾ ಏನ್ ಮಾಡ್ತೋ ಏನೋ ಗೊತ್ತಾಗ್ಲಿಲ್ಲ ಗುರು. ಸೊ ನಮ್ಮ ಟೀಮ್ ಇಂಡಿಯಾ ಅಂತೂ ಮಲ್ಕೊಂಡಿದಂತೂ ನಿಜ ಆಯ್ತು. ಇಲ್ಲಿ ಒಂದ್ಸಲ ಸಾಕಷ್ಟು ಬೇಸರ ಕೂಡ ಆಯ್ತು. ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್ ಯಾಕೆ ಹಿಂಗ್ ಮಾಡಿ, ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳೋಂಗಿಲ್ಲ ಈಗ, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ಟೀಮ್ ನನ್ನೇ ಕಳ್ಸಿರ್ತಾರೆ. ಬಟ್ ಇದೆಲ್ಲ ಒಂದು ಟೀಮ್ ಡಿಸ್ಕಷನ್ ಏನಾಗಿರುತ್ತೆ, ಅಲ್ಲೋಗಿರುವಂತ ಪ್ಲೇಯರ್ಸ್ಗಳು ಸೆಲೆಕ್ಷನ್ ಮಾಡಿ ಹಾಕೋಬೇಕಾಗಿರುತ್ತೆ. ಸೊ ಇಲ್ಲಿ ಏನೇನಾಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಬಂದ್ರೆ ಏನು ಆಗಿಲ್ಲ, ಬಟ್ ಶ್ರೀಲಂಕಾ ತಂಡದ ಪರವಾಗಿ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವರೇನೆ. ಸೊ 50 ಓವರ್ನಲ್ಲಿ 248 ರನ್ ಗಳಿಸ್ತಾರೆ, 7 ವಿಕೆಟ್ ನ ಕಳ್ಕೊಂಡು. ನಿಸಂಕ 45 ರನ್ ನೋಡಿದ್ರೆ, ಆವಿಷ್ಕಾ ಫೆರ್ನಾಂಡೋ 96 ರನ್ ಹೊಡಿತಾರೆ ಗುರು. 4 ರನ್ ಇಂದ ಸೆಂಚುರಿನ ಮಿಸ್ ಮಾಡ್ಕೊಂಡ್ರೆ, ಕುಶಾಲ್ ಮೆಂಡಿಸ್ 59 ರನ್. ಇವ್ರು ಟಾಪ್ 3 ಮೆಂಬರ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ. ಸೊ ಇವ್ರನ್ನ ಬಿಟ್ರೆ ಯಾರನ್ನು ಕೂಡ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂತ ಹೇಳ್ಬಹುದು. ಸೊ ಹೌದು, ಖಂಡಿತ ಕಮಿಂಡು ಮೆಂಡಿಸ್ ಅವರು ಲೋಯರ್ ನಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಕೊಡ್ತಾರೆ, 23 ರನ್ ಹೊಡೆದ್ಬಿಟ್ಟು. ಬಟ್ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಅಟ್ಯಾಕ್ ಯಾವತ್ತೂ ನನಗೆ ಕಳಪೆ ಅಂತ ಅನ್ನಿಸ್ಲೇ ಇಲ್ಲ ಗುರು ಈ ಸೀರೀಸ್ ನಲ್ಲಿ, ಯಾಕೆಂದ್ರೆ ಎಲ್ಲರೂ ಕೂಡ ಅದ್ಭುತವಾಗಿನೇ ಬೌಲಿಂಗ್ ಮಾಡಿದ್ದಾರೆ. ಹೌದು, ಸಿರಾಜ್ ಅಣ್ಣ ಇವತ್ತು ಸ್ವಲ್ಪ ಕಾಸ್ಟ್ಲಿನೇ ಆಗಿದ್ದಾರೆ. 9 ಓವರ್ಗೆ 78 ರನ್ ಕೊಟ್ಬಿಟ್ಟು 1 ವಿಕೆಟ್ ನ ಎತ್ತಾಕೊಂಡ್ರೆ. ಶಿವಮ್ ದುಬೆ 4 ಓವರ್ಗೆ 9 ರನ್ ಕೊಟ್ಟು ಒಂಥರ T20 ಕೆರಿಯರ್ ಮಾಡ್ದಂಗ್ ಮಾಡಿದ್ದಾರೆ. ಸೊ ಇವ್ರಿಗೆ ಇನ್ನೂ 6 ಓವರ್ ಹಾಕಿಸ್ಬೋದಿತ್ತು, ಯಾಕೆ ಕೊಡ್ಲಿಲ್ಲ ಗೊತ್ತಾಗ್ತಾ ಇಲ್ಲ. ಇನ್ನು ಅಕ್ಷರ್ ಪಟೇಲ್ 10 ಓವರ್ ನಲ್ಲಿ 41 ರನ್ ಕೊಟ್ಟು 1 ವಿಕೆಟ್ ನ ಹಾಕೊಂಡ್ರೆ. ವಾಷಿಂಗ್ಟನ್ ಸುಂದರ್ 8 ಓವರ್ಗೆ 29 ರನ್, 1 ವಿಕೆಟ್. ಕುಲ್ದೀಪ್ ಯಾದವ್ 10 ಓವರ್ 36 ರನ್, 1 ವಿಕೆಟ್. ರಿಯಾನ್ ಪರಾಗ್ ಕೂಡ 9 ಓವರ್ ಮಾಡಿದ್ದಾರೆ, 3 ವಿಕೆಟ್ ನ ಎತ್ತಾಕೊಂಡಿದ್ದಾರೆ. ಸೊ ಪರಾಗ್ ಅಣ್ಣ ಒಂಥರ ಕಂಪ್ಲೀಟ್ಲಿ ಆಲ್ ರೌಂಡರ್ ರೀತಿ ಕಾಣಿಸ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಕಣ್ಣಿಗೆ ನೋಡಿದರೆ. ಬಟ್ ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಗಳ ಬಗ್ಗೆ ಎರಡು ಮಾತಿಲ್ಲ ಗುರು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳ ವಿಚಾರಕ್ಕೆ ಬಂತು ಅಂತ ಆದ್ರೆ, ಇವತ್ತು ಕೂಡ ನೋಡೋದಾದ್ರೆ ರೋಹಿತ್ ಶರ್ಮಾ ಅಣ್ಣ ಸ್ಟಾರ್ಟಿಂಗ್ ಓಪನಿಂಗ್ ಚೆನ್ನಾಗೇನೆ ಆಡ್ಕೊಡ್ತಾರೆ, 35 ರನ್. ಸೊ ಸೆಂಚುರಿ ಅಲ್ಲ, ಹಾಫ್ ಸೆಂಚುರಿ ಹೊಡೆಯೋದು ಮಿಸ್ ಆಯ್ತು ಖಂಡಿತ. ಅದಾದ್ಮೇಲೆ ನಡೆದಿದ್ದೆಲ್ಲ ಒಂಥರ ಮಿಸ್ಟ್ರಿನೇ ಅಂತ ಹೇಳ್ಬೋದು. ಅಲ್ಲಿ ವಿರಾಟ್ ಕೊಹ್ಲಿ ಒಬ್ರು 20 ರನ್ ಹೊಡಿತಾರೆ. ಸೊ ಇವ್ರನ್ನ ಬಿಟ್ರೆ ಯಾರನ್ನು ಕೂಡ ಜಸ್ಟ್ ಕ್ರಾಸ್ ಮಾಡಕ್ ಕೂಡ ಆಗೋದಿಲ್ಲ. ಅದ್ರಲ್ಲಿ ರಿಯಾನ್ ಪರಾಗ್ ಬೇರೆ 15 ರನ್. ಮಿಕ್ತವ್ರದೆಲ್ಲ ಸ್ಕೋರ್ ಇನ್ನು ಹೇಳ್ತೀನಿ, ಕಡಿಮೆ ಸ್ಕೋರ್. ಇನ್ನು ವಾಷಿಂಗ್ಟನ್ ಸುಂದರ್ ಲೋಯರ್ ಆರ್ಡರ್ ನಲ್ಲಿ ಬಂದ್ಬಿಟ್ಟು 30 ರನ್ ಹೊಡಿತಾರೆ. ಸೊ ಇವ್ರನ್ನ ಬಿಟ್ರೆ ಇನ್ನು ಸೊ ಬೌಲರ್ಸ್ ಗಳ ಬಗ್ಗೆ ನಾವೇನ್ ಮಾತಾಡಕ್ ಆಗೋದಿಲ್ಲ. ಬ್ಯಾಟ್ಸ್ಮನ್ ಗಳ ಈ ಟಾಪ್ ಸ್ಕೋರಿಂಗ್ ಹೇಳ್ತೀನಿ. ಈ ಮ್ಯಾಚ್ ನಲ್ಲಿ ಶುಭ್ಮನ್ ಗಿಲ್ 6, ವೈಸ್ ಕ್ಯಾಪ್ಟನ್ ಗುರು, ಇವರು ತೆಗ್ದಾಕೊಂಗಿಲ್ವಂತೆ ಇವ್ರನ್ನ ಟೀಮ್ ಇಂದ. ಸೊ ಶುಭ್ಮನ್ ಗಿಲ್ ಅವ್ರಿಗೆ 6 ಕೊಟ್ಟಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ 8. ಸೊ ಮೋಸ್ಟ್ಲಿ ಅವ್ರದ್ದು ಲಕ್ಕಿ ನಂಬರ್ ಅಂತ ಅನ್ಸುತ್ತೆ, ಜಾಸ್ತಿ ರನ್ ಹೊಡಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್, ಸೊ ಕಂಬ್ಯಾಕ್ ಮಾಡಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದು, ಬಟ್ 2. ಇನ್ನು ದುಬೆ ಅಣ್ಣ 9 ರನ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು T20 ಮಾತ್ರ ಆಡೋದು ಗುರು. T20 ಅಂದ್ರೆ ಇಂಡಿಯನ್ T20 ಅಲ್ಲ, IPL ಫಾರ್ಮೆಟ್ ಚೆನ್ನೈಗೆ ಮಾತ್ರ ನಾನು ಆಡ್ಕೊಡೋದು, ಬೇರೆ ಮ್ಯಾಚ್ ನಾನು ಆಡೋದಿಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಶಿವಮ್ ದುಬೆ ಅವರು ಇಷ್ಟು ಚಾನ್ಸ್ ಕೊಟ್ಟರು ಕೂಡ ಆಡ್ತಿಲ್ಲ. ಇನ್ನು ನಮ್ಮ ಬೌಲರ್ಸ್ ಗಳಂತ ಕುಲ್ದೀಪ್ ಯಾದವ್, ಸಿರಾಜ್ ಅವ್ರ ತಾನೇ ಎಷ್ಟು ರನ್ ಹೊಡಿಯಕ್ಕಾಗುತ್ತೆ ಗುರು. ಬಾಲ್ ಲೆಕ್ಕ ತಗೊಂಡ್ರೆ ಕುಲ್ದೀಪ್ ಯಾದವ್ ಅವರು 30 ಬಾಲ್ ಆಡಿದ್ದಾರೆ, 6 ರನ್ ಹೊಡೆದಿದ್ದಾರೆ. ಬಟ್ ನಮ್ಮ ಸಿರಾಜ್ ಅಣ್ಣಂಗೆ ಬ್ಯಾಟಿಂಗು ಸಿಗ್ಲಿಲ್ಲ, ಬಾಲ್ನು ಕೂಡ ಫೇಸ್ ಮಾಡಕ್ಕಾಗ್ಲಿಲ್ಲ. ಸೊ ಡಾಟ್ ನಾಟ್ ಔಟ್ ಆಗೇನೆ ಉಳ್ಕೊಂಡ್ಬಿಟ್ರು. ಸೊ ಆ ಕಡೆಯಿಂದ ಬೆಂಕಿ ಬೌಲಿಂಗ್ ಮಾಡಿದ್ದು ವೆಲ್ಲೆಲೆಗೆ ಅವರು 5 ವಿಕೆಟ್ ನ ಎತ್ತಾಕೊಂಡ್ರೆ. ಮತಿ ತೀಕ್ಷ್ಣ ಅವರು 2 ವಿಕೆಟ್ ನ ತಗೊಳ್ತಾರೆ. ಫೆರ್ನಾಂಡೋ 1 ವಿಕೆಟ್ ನ ತಗೊಂಡ್ರೆ. ಒನ್ ರೇಸ್ 2 ವಿಕೆಟ್ ನ ತಗೊಂಡು ನಮ್ಮ ಇಂಡಿಯಾನ ಕಂಪ್ಲೀಟ್ಲಿ 138 ರನ್ಗೆ ಆಲ್ ಔಟ್ ಮಾಡ್ತಾರೆ 26 ಓವರ್ ನಲ್ಲಿ. ಸೊ ನಮ್ಮ ಇಂಡಿಯಾ ವೈಟ್ ವಾಶ್ ಆಗಿ ODI ಕ್ರಿಕೆಟ್ ನಲ್ಲಿ ಹೀನಾಮಾನವಾದ ಸೋಲ್ನ ಕಾಣ್ತಾರೆ. ಸೊ ಇದು ನಮ್ಮ ಟೀಮ್ ಇಂಡಿಯಾ ಕತೆ ಆಗಿದೆ. ಶ್ರೀಲಂಕಾ ವಿರುದ್ಧ ಅದನ್ನು ಇಷ್ಟು ಕಳಪೆ ಆಗ್ಬಿಡ್ತಾ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಅಂತ ನಮ್ಗೇನೆ ಅಜೀಬ್ ಆಗ್ಬಿಡ್ಬೇಕು ಗುರು. ಖಂಡಿತ ಗೆದ್ದಿಲ್ಲ ಅಂತ ಹೇಳ್ತಿಲ್ಲ, ಗೆದ್ದಿದ್ದಾರೆ ಹೌದು ಖಂಡಿತ. ಬೇರೆ ಮ್ಯಾಚ್ಗಳನ್ನ ಸೂಪರ್ ಬಾಗ್ ಗೆದ್ದಿದ್ರು ಕೂಡ ಸೋಲ್ಲಿ ಬೇಡ ಅನ್ನಲ್ಲ, ಅದು ಈ ರೇಂಜ್ಗೆ ಕಂಟಿನ್ಯೂಸ್ ಆಗಿ
ನಿಜವಾಗ್ಲೂ ತುಂಬಾನೇ ವರ್ಸ್ಟ್ ಆಗಿ ಸೋತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮೊದಲನೇ ಮ್ಯಾಚ್ ಟೈ ಬ್ರೇಕ್ ಆಗಿ ಎಲ್ಲೋ ಒಂದ್ ಕಡೆ ಎಲ್ಲ ಮ್ಯಾಚ್ ಸೋತಿದೆ ನಮ್ಮ ಟೀಮ್ ಇಂಡಿಯಾಗೆ, ಬ್ಯಾಡ್ ಲಕ್ ಕನ್ವರ್ಟ್ ಆಯ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಕಮ್ ಬ್ಯಾಕ್ ಮಾಡ್ಲಿ ಅಂತ ಬಯಸ್ತಾ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ಟು ಇದೇ ರೀತಿ ಬಿಗ್ ಅಪ್ಡೇಟ್ಸ್ಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.